ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನಮ್ಮ ಗುಂಡು ಮೊಬೈಲಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲಲ್ಲಿ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಅಂತ. ಸೊ ತಿಂಡಿಗೆ ನಮ್ಮ ವಿದ್ಯಾಶ್ರೀ ಏನು ಮಾಡಿದ್ದಾರೆ ಶರದಿ? ಪನ್ನೀರ್ ಬಟರ್ ಮಸಾಲ, ಆಮೇಲೆ ಚಪಾತಿ. ಟೈಮು 11 ಗಂಟೆ ಆಗಿದೆ. ನಾನು ಇನ್ನೂ ತಿಂಡಿ ತಿಂದಿಲ್ಲ. ಬಟ್ ನಮ್ಮ ಶರದಿ ಏನು ಮಾಡ್ತಾಳೆ ಗೊತ್ತಾ? ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಿದಾರಲ್ಲ, ಅವ್ರದ್ದು ಅಸೈನ್ಮೆಂಟ್ ಬರೀತಾ ಇದ್ದಾಳೆ. ನೀನು ಏನಮ್ಮ ಓದ್ತಿರೋದು ಶ್ರೇಷ್ಠರದಿ? ನೈನ್ತು ದಬಕ್ತಾವಳೆ. ಇಲ್ಲಿ ನೋಡಿದ್ರೆ ಅವರು ಬಿನಾ ಏನೋ ಗೊತ್ತಿಲ್ಲ, ಬರ್ಕೊಡ್ತಿದ್ದೀವಿ. ಇಂಜಿನಿಯರ್ ಅಂತ ಗೊತ್ತು. ಇಂಜಿನಿಯರ್ ಅವ್ರು ಮಾಡ್ತಿರೋದು. ನಮ್ಮ ವಿದ್ಯಾಶ್ರೀ ಹಸ್ಬೆಂಡು ಅವರೆಲ್ಲ ಎಕ್ಸ್ಟ್ರಾ ಸ್ಟಡೀಸ್ ಮಾಡ್ತಿದ್ದಾರೆ, ಜಾಬ್ಗೂ ಹೋಗ್ತಿದ್ದಾರೆ, ಮತ್ತೆ ಬಿ ಏನೋ ಮಾಡ್ತಿರೋದು ಅನ್ಸುತ್ತೆ. ಬಂದೆ ನೋಡಿ, ನನ್ನಂತ ಹುಡುಗಿ ಯಾರು ಸಿಗ್ತಾರ? ನಿಮ್ಮ ವಿದ್ಯಾಶ್ರೀ ನಿಮ್ಮ ಹಸ್ಬೆಂಡ್ ಏನು ಬಿ ಮಾಡ್ತಿರೋದಲ್ವ? ಬಿ ಮಾಡ್ತಿರೋದನ್ನ 9ನೇ ಕ್ಲಾಸ್ ಹುಡುಗಿ ಅಸೈನ್ಮೆಂಟ್ ಬರೀತಾ ಇದ್ದಾಳೆ. ನಾನು 9th ಓದ್ತಿದ್ದೀನಿ ಅಂದ್ರೆ ಇಂಜಿನಿಯರಿಂಗ್ ಅವ್ರು ಬರ್ಕೊಡ್ತಿದ್ದೀನಿ ನೋಡಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟು ಮಲ್ಟಿ ಟ್ಯಾಲೆಂಟ್ ಅಂತ ಕೊಟ್ಟಿರೋದು ಅವಳನ್ನ ಬರೆಯೋದಿಕ್ಕೆ. ಬರೆಯಮ್ಮ, ನೀನು ನಿನ್ ಟ್ಯಾಲೆಂಟ್ ನೋಡಕ್ ಆಗ್ತಿಲ್ಲ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಫಸ್ಟ್ನೇ ಪೇಜ್ ಇದಷ್ಟೇ. ಹ್ಯಾಂಡ್ ರೈಟಿಂಗ್ ನೋಡಿ ನಮ್ಮ ಶ್ರೀಶಾಲ ವಾರೇ ಹೋಗ್ತಿತ್ತು, ಅದಕ್ಕೆ ಖಾಲಿ ಪೇಜ್ ಕೊಟ್ಬಿಟ್ಟು ಅದ್ರ ಮೇಲಿಟ್ಟು ನೀಟಾಗಿ ಆ ಶ್ಯಾಡೋ ಕಾಣಿಸುತ್ತಲ್ಲ ಅದ್ರ ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಎಷ್ಟು ಚೆನ್ನಾಗಿ ಬರೀತಾರೆ ಅದ್ರ ಮೇಲೆ ಬರಿ ಅಂತ ಬಿಟ್ಟಿದೆ. ಸರಿ, ನಾವು ತಿಂದು ಸಿಗ್ತೀವಿ ನಿಮ್ಗೆ. ಟೈಮ್ 11 ಗಂಟೆ ಇದೆ. ಹಾ, ಏನ್ ಖುಷಿ ಆಯ್ತು? ದೊಡ್ಡ ತಿಂಡಿ ತಿಂದ? ಏನ್ ತಿಂಡಿ? ಗೊತ್ತಿದೆ ತಿಂದೇನೋ, ಚಪಾತಿ ಅಲ್ವೇನೋ. ಇವತ್ತು ನಾವು ಲಾಲ್ಬಾಗ್ ಹೋಗ್ತಾ ಇದ್ದೀವಿ. ಫ್ಲವರ್ ಶೋಗೆ ನಮ್ಮ ಮನೆಯವರೆಲ್ಲರೂ ಲೇಟ್ ಆಗಿದೆ ಅಂತ ಗ್ರಮ್ ಮಾಡ್ತಾ ಇದ್ದಾರೆ. ನಾವು ಇವಾಗ ಬೇಗ ಹೋಗಿ ಕಾರ್ ಹೊತ್ಕೊಳ್ಳೋಣ, ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ಮನೆಯಲ್ಲಿ ಟೈಮ್ ಇರಲಿಲ್ಲ. ನಾನು 1 ವೀಕಿಂದ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ನಮ್ಮದು ದೊಡ್ಡ ಅತ್ತೆ ತೀರೋದ್ರು, ಅಂದರೆ ಗುಂಡು ಅವರ ದೊಡ್ಡಮ್ಮ ತೀರೋದ್ರು. ಆದ್ದರಿಂದ ನಾನು ಯಾವುದೇ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದೆಲ್ಲ ಅವರು ಡೆತ್ ಆಗೋದಕ್ಕಿಂತ ಮುಂಚೆ ವಿಡಿಯೋ ಮಾಡಿಟ್ಕೊಂಡಿರೋದನ್ನು ನಾನು ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮ ದೊಡ್ಡತ್ತೆ ಬ್ಯಾಂಗ್ಳೂರಲ್ಲಿ ಜಯದೇವ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರಿಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು, ಆದ್ದರಿಂದ ಡೆತ್ ಆದರು. ಸೊ ಇದೆಲ್ಲ ಮುಗಿಸಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದೆಲ್ಲ ತುಂಬ ಲೇಟ್ ಆಯಿತು. ಈ ವ್ಲಾಗ್ ಬಂದು ನಾವು ಲಾಲ್ಬಾಗ್ ಫ್ಲವರ್ ಶೋ ನೋಡೋಣ ಅಂತ ಅಂದ್ಬಿಟ್ಟು ಸಡನ್ನಾಗಿ ಹೊರಟ್ವಿ. ನಮ್ಮ ಕಿರಣಣ್ಣ ನಮ್ಮ ಅತ್ತೆಗೆ ಬ್ಲಡ್ ಕೊಡಬೇಕಾಗಿತ್ತು. ಸೊ ಹಾಸ್ಪಿಟಲ್ಗೆ ಹೋಗ್ತಾಯಿದ್ರು. ಆನ್ ದ ವೇನೇ ಲಾಲ್ಬಾಗ್ ಸಿಗುತ್ತೆ ಅಂದ್ಬಿಟ್ಟು ಅಲ್ಲೇ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಸಡನ್ನಾಗಿ ಹೊರಟ್ವಿ. ಯಾರ್ಯಾರು ಹೋದ್ವಿ ಅಂತಂದರೆ ನಾನು, ಗುಂಡು, ಲಡ್ಡು, ಇಶಾನಿ, ಶರದಿ, ಇಶಾನಿ ಫ್ರೆಂಡು ಸ್ವೀಟಿ ಅಂತ ಇದ್ದಾಳೆ, ಆಮೇಲೆ ವಿದ್ಯಾಶ್ರೀ, ಹಾಗೆ ನಮ್ಮತ್ತೆ ಮತ್ತು ಕಿರಣಣ್ಣ. ನಮ್ಮತ್ತೆ ಮತ್ತು ಕಿರಣಣ್ಣ ಇಬ್ಬರು ಹಾಸ್ಪಿಟಲ್ಗೆ ಹೋಗ್ತೀವಿ, ನೀವು ಲಾಲ್ಬಾಗ್ಗೆ ಹೋಗಿ ಅಂತ ಹೇಳಿದ್ರು. ಸೊ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವಿಷ್ಟು ಜನ ಲಾಲ್ಬಾಗ್ಗೆ ಹೋದ್ವಿ. ಅವರು ಹಾಸ್ಪಿಟಲ್ಗೆ ಹೋದರು. ನೆಕ್ಸ್ಟ್ ಅಲ್ಲಿಂದ ಬಂದು ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಹೋದ್ವಿ. ಪರ್ ಹೆಡ್ಡು 100 ರುಪೀಸ್ ಇತ್ತು. ವೀಕ್ ಡೇಸಲ್ಲಿ 80 ರುಪೀಸ್ ಇರುತ್ತಂತೆ. ಚಿಲ್ಡ್ರನ್ಸ್ಗೆಲ್ಲ 30 ರುಪೀಸ್ ಇತ್ತು. ಅದು 5 ಇಯರ್ಸ್ ಮೇಲೆ. ಯೂನಿಫಾರ್ಮು ಮತ್ತು ID ಎಲ್ಲ ಹಾಕ್ಕೊಂಡು ಬಂದರೆ ಫ್ರೀ ಅಂತ ಎಲ್ಲ ಹಾಕಿದ್ರು. ಬಟ್ 100 ರುಪೀಸ್ ವರ್ತಲ್ಲ ಅಂತ ಅನ್ನಿಸ್ತು ನನಗೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಬಂದಿರೋದೇ ನಾವು ಫ್ಲವರ್ ಶೋ ನೋಡೋದಕ್ಕೆ. ಸೊ ಅದರಿಂದ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಹೇಗಿರುತ್ತೆ ಎಲ್ಲ ನೋಡಿಕೊಂಡು ಬರೋಣ, ಇದು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಮೇಘತ್ತೆ ಇದನ್ನು ಸುಂದರವಾದ ಸ್ವಚ್ಛ ಸ್ಥಳವನ್ನಾಗಿ ಮಾಡಲು ಮಾಡಿ ಕಸ ಮೇಘತ್ತೆ ಸ್ಟ್ರೀಕ್ಸ್ ಬರುತ್ತೆ. ಅದು ಇಟ್ಕೊಂಡು ಏನು ಮಾಡ್ತೀಯಾ?
ಕಟ್ಕೊಂಡು ಏನು ಮಾಡೋಣ ನಮಗತ್ತೆ. ತುಂಬ ಜನ ಇರೋ ಜಾಗದಲ್ಲಿ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಬಿಡೋಕ್ಕಾಗಲ್ಲ. ಬಟ್ ನಮ್ಮ ಮಕ್ಕಳು ನಮ್ಮ ಕೈನೇ ಇಟ್ಕೊಳ್ತಾ ಇರಲಿಲ್ಲ. ನಾವು ಒಬ್ಬರೊಬ್ಬರೇ ಹೋಗಬೇಕು ಅಂತ ಅಂದ್ಬಿಟ್ಟು ಅವ್ರು 3 ಜನ ಸಪ್ರೇಟಾಗಿ ಅವ್ರು 3 ಜನನೇ ಹೋಗ್ತಾ ಇದ್ರು. ಆದ್ರೂ ನಾವೇನು ಬಿಟ್ಟಿರಲಿಲ್ಲ, ಜೊತೆಲಿ ಹಿಂದಿಂದೇನೆ ಹೋಗ್ತಾ ಇದ್ವಿ. ಅಲ್ಲದೆ ಅಲ್ಲಿ ಪೇರೆಂಟ್ಸಿಂದ 3-4 ಮಕ್ಕಳು ಮಿಸ್ ಆಗಿಬಿಟ್ಟಿದ್ರು. ಅದನ್ನು ಪೊಲೀಸರು ಅನೌನ್ಸ್ ಮಾಡಬೇಕಾದ್ರೆ ನಾನು ನಮ್ಮ ಲಡ್ಡು ಹುಡುಕ್ತಾ ಇದ್ದೆ, ನಮ್ಮ ಲಡ್ಡು ಎಲ್ಲಿ ಅಂತ. ಯಾಕಂದರೆ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ, ನಮ್ಮ ಗುಂಡು ನೋಡ್ಕೊಡ್ತಾ ಇದ್ರು ಲಡ್ಡುನ. ಅದರಿಂದ ಹೋಗು ನೀನು ಫಸ್ಟು ವೀಡಿಯೋ ಮಾಡ್ಕೊಳ್ತೀನಿ ಅಂದಿದೆಯಲ್ಲ, ನೀನು ವೀಡಿಯೋ ಮಾಡ್ಕೊಂಡು ನಾನು ಲಡ್ಡುನ ನೋಡ್ಕೊಳ್ತೀನಿ ಅಂತ. ಆದರೂ ಪೊಲೀಸರು ಅನೌನ್ಸ್ ಮಾಡಬೇಕಾದ್ರೆ ನನಗೆ ವೀಡಿಯೋನ ಬಿಟ್ಟು ನನ್ನ ಮಗನ ಕಡೆ ನೋಡ್ತಾ ಇದ್ದೆ. ಬರೀ ಇದೇ ಥರ ಆಗೋಗ್ಬಿಟ್ಟು ಎಷ್ಟೋ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಆಗಿಲ್ಲ, ಗುಂಡು ಬೈತಾ ಇದ್ರು. ಇನ್ನು ಫ್ಲವರ್ ಶೋ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇದು ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ಓಕೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಟ್ ಇದನ್ನು ನೋಡಿರೋರೆಲ್ಲ ಹೇಳಿದ್ರು ಈ ವರ್ಷ ಅಷ್ಟಕ್ಕಷ್ಟೇ, ಲಾಸ್ಟ್ ಇಯರ್ ಎಲ್ಲ ತುಂಬ ಚೆನ್ನಾಗಿತ್ತು, ಈ ವರ್ಷ ಓಕೆ ಅಂತೆಲ್ಲ ಹೇಳಿರೋದ್ರಿಂದ ನಾನು ಅದು ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತಲ್ಲ, ಅಷ್ಟಕ್ಕಷ್ಟೇ ಅನ್ನೋದು. ಸೊ ಅದೇ ಕೂತ್ಬಿಟ್ಟಿತ್ತು, ಬರೀ ಇಷ್ಟೇನಾ ಅಂತ ನನಗೆ ಅನಿಸ್ತಿತ್ತು. ಬಟ್ ಮಾಡೋರಿಗೆ ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಿರಲ್ಲ. ಬಟ್ ಬಾಯಲ್ಲಿ ಈಸಿಯಾಗಿ ಹೇಳ್ಬೋದು ನಾವು, ಬಿಡು ಇಷ್ಟೇನಾ, ಇದಕ್ಕೆ ದುಡ್ಡು ಕೊಟ್ಟು ಬಂದ್ವಾ ಅಂತ ರಾಗ ಎಳಿತಾ ಇದ್ದೆ ನಾನು ಅಲ್ಲಿ. ಬಟ್ ಮಾಡೋರ ಕಷ್ಟ ಮಾಡೋರಿಗೆ. ಫ್ಲವರ್ ಶೋನೆಲ್ಲ ನೋಡಿಕೊಂಡು ಚೆನ್ನಾಗಿತ್ತು. ಹೂಗಳು ಹೊಸ್ತಾಗಿ ನಾನು ನೋಡಿಲ್ದಿರೋ ಹೂಗಳೆಲ್ಲ ಅಲ್ಲಿ ನೋಡಿದೆ. ಇಷ್ಟೊಂದು ವೆರೈಟೀಸ್ ಹೂ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಪಿಕ್ಚರಲ್ಲಿ ನೋಡಿರೋದಲ್ವ, ಜಸ್ಟ್ ಇವಾಗ ಅವೆಲ್ಲ ನೋಡಿದೆ. ಮತ್ತು ಅಲ್ಲಿ ಬೈ ಮಾಡೋದು ಗಿಡಗಳೆಲ್ಲ ಇತ್ತು, ಅಂದರೆ ಫ್ಲವರ್ದು ಪಾಟು, ಮನೆಗೆ ಡೆಕೋರೇಷನ್ದು, ಅದೆಲ್ಲ ತುಂಬ ಇತ್ತು, ಚೆನ್ನಾಗಿತ್ತು. ಬಟ್ ನಾವಲ್ಲೇನು ಬೈ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಜಸ್ಟ್ ಹಾಗೆ ನೋಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬಂದಿದ್ದಷ್ಟೇ. ಓಕೆ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ, ಎಲ್ಲ ರೀತಿಯೂ ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನೆಕ್ಸ್ಟ್ ಯಾರೋ ಒಬ್ಬರು ಮುಂದೆ ಕೇಳಿದಾಗ ಹೋಗಿದ್ದೆ ಅನ್ನೋದು ಹೇಳಬೇಕಲ್ಲ. ಸೊ ಚೆನ್ನಾಗಿತ್ತು, ಖುಷಿ ಆಯಿತು. ಫ್ಯಾಮಿಲಿಯವರೆಲ್ಲ ಖುಷಿಪಟ್ಟರು. ಎಷ್ಟನೇ ಸಲ ಫ್ಲವರ್ ಶೋ? ಮೊದಲನೇ ಸಲ ನಾನು ನಿಮ್ಮನ್ನೇ ಕೇಳಿದ್ದೀನಿ. ನನ್ನನ್ನು ನಾನು ಇದು ಫಸ್ಟ್ ಟೈಮ್ ಬರ್ತಿರೋದು. ನಾನು ಫಸ್ಟ್ ಟೈಮ್ ಫ್ಲವರ್ ಶೋ. ಕಲರ್ ಶುಗರು ಮತ್ತೆ ಕಲರ್ ಹಾಕಿದ್ರೆ ಅದು ರೌಂಡ್ ತಿರ್ಗಿ ಹೆಂಗ್ ಬರುತ್ತದು? ಹೀಟಾಗಿ ಅದು ಹೀಟಾಗಿ ಸಕ್ಕರೆ ಕರಗಿ ಈ ತರ
ಏನಕ್ಕೆ ಹಂಗೆ ವಿಡಿಯೋ ಮಾಡೋದು ನೀವು? ಏನಕ್ಕೆ ಅಲ್ಲ ಮಾಡಬಾರ್ದು, ಏನಕ್ಕೆ ಮಾಡಬಾರ್ದು? ಮಾಡಬಾರ್ದು. ಅಲ್ಲಲ್ಲ ಅವ್ರು ಮೊಬೈಲ್ಗೆ ಹಾಕೊಳಕ್ ಮಾಡ್ತಾರೆ ಕೊಡ್ರಿ. ಅದು ಅದೇ ಇವರು ಹೋಗೋದು ಲಾಲ್ಬಾಗಲ್ಲಿ ಹಿಂಗೆ ಮಾಡೋದು ಎಲ್ಲ ನಮ್ಗೆ ಗೊತ್ತು. ಮಾಡಬಾರ್ದು. ಏನ್ ಮಾಡ್ತಾರೆ? ಏನ್ ಮಾಡಿದ್ರು ಅಂತ ಏನ್ ಮಾಡ್ತಾರೆ? ಜೋಳ ಮಾಡ್ತಾವ್ರೆ ನೋಡಿ. ಅದೆಲ್ಲ ಈಗ ಬಂದು ತಿಂತಾನೆ. ಎಲ್ಲ ಕಂಪ್ಲೀಟ್ ಮಾಡಿದ್ದೀರ, ಅದೆಲ್ಲ ಮಾಡಬಾರ್ದು. ಏನದು ಕಮ್ 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 ಅಲ್ಲ, ಏನ್ ಹೇಳೋದು? ಕಮ್ ಕಮ್ ಅಲ್ಲ ಮಗನ, ಪಾಪ್ಕಾರ್ನ್. ಬೀಳ್ತೀಯ ಬಾರಮ್ಮ, ಬಾರಮ್ಮ ಸ್ವೀಟಿ. ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಲಡ್ಡು ಶರದಿ ಕೈಲಿ ಮೊಬೈಲ್ ಕೊಟ್ಟು ವೀಡಿಯೋ ಮಾಡೋದಕ್ಕೆ ಹೇಳಿ ವೀಡಿಯೋಸ್ ಮಾಡ್ಕೊಳ್ತಾ ಇದ್ವಿ. ಸ್ವಲ್ಪ ಹಾಗೆ ಕ್ಯಾಂಡಿಡ್ ವೀಡಿಯೋಗಳನ್ನ ತಗೊಂಡು ಅದನ್ನೇ ಎಡಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ದೆ. ಶರದಿ ನನಗೆ ಎಲ್ಪ್ ಮಾಡಿದ್ಲು. ನೆಕ್ಸ್ಟ್ ಅಲ್ಲಿಂದ ಹೊರಟು ನಮ್ಮ ಕಿರಣ್ ಅಣ್ಣ ಬರೋದು ಸ್ವಲ್ಪ 1/2 hour ಲೇಟ್ ಆಯಿತು, ಆದ್ದರಿಂದ ಹೊರಗಡೆನೇ ವೆಯ್ಟ್ ಮಾಡ್ತಾ ಕೂತಿದ್ವಿ. ನೆಕ್ಸ್ಟ್ ಡೇ ಪೂಜೆ ಇತ್ತಲ್ಲ, ಸೊ ಐಬ್ರೋಸ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾರ್ಲರ್ಗೆ ಹೋಗಿದ್ವಿ. ನಾನು ಯಾವಾಗ್ಲೂ ಐಬ್ರೋಸ್ ಮಾಡಿಸಲ್ಲ, ಏನಾದರೂ ಫಂಕ್ಷನ್ಸ್ ಇದ್ದರೆ ಇಲ್ಲ ಹಬ್ಬ ಇದ್ದರೆ ಮಾತ್ರನೇ ಅಷ್ಟೇ. ಇನ್ನು ಯಾವತ್ತೂ ಐಬ್ರೋಸ್ ಎಲ್ಲ ಮಾಡ್ಸೋಕ್ಕೆ ಹೋಗೋದೇ ಇಲ್ಲ. ಬೆಳೀತಾ ಇದ್ದರೆ ಹಾಗೆ ಬಿಟ್ಬಿಡ್ತೀನಿ, ಸುಮ್ಮನೆ ಹಾಗೆ ಇರಲಿ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ಸಾಂಗ್ ಬರ್ತಾಯಿತ್ತು, ಅದನ್ನು ನಾನು ಮಿರರ್ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ದೆ ಸಾಂಗಿಗೆ. ಇದೆಲ್ಲ ಮುಗಿಸಿ ನಂದು ಬೇಗ ಆಯಿತು, ಬಟ್ ವಿದ್ಯಾಶ್ರೀ ಅವ್ರದ್ದು ಸ್ವಲ್ಪ ಲೇಟ್ ಆಯಿತು. ಅವರೇನೋ ಕ್ಲೀನಪ್ ಎಲ್ಲ ಮಾಡಿಸ್ಬೇಕು ಅಂತ ಇದ್ದರು, ಅದರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ಗೈಸ್, ನಾವು ನನ್ನ ಕೆಲಸ ಆಯಿತು, ಪಾರ್ಲರಿಗೆ ಬಂದಿದ್ದು. ನಮ್ಮ ವಿದ್ಯಾಶ್ರೀದಿಂದ ಬ್ಯಾಲೆನ್ಸ್ ಇದೆ, ಅವರು ಇನ್ನೂ ಮಾಡಿಸ್ಕೊಳ್ತಾ ಇದ್ದಾರೆ ಕ್ಲೀನಪ್. ಒಳಗೆ ಬಂದೇ ಇಲ್ಲ, ಅವರಿಗೋಸ್ಕರ ವೇಟ್ ಮಾಡಿ ನಿದ್ದೆ ಬರ್ತಾ ಇದೆ. ನಾನು ಬ್ಲಾಗ್ನ ಎಂಟು ಮಾಡೋಣ ಅಂತ ಅಂದರೆ ಸ್ಟೇಷನಲ್ಲಿ ಆ ಕಡೆ ಈ ಕಡೆಗೆ ಮೊಬೈಲ್ ತಿರುಗ್ತಾ ಇದ್ದಾರೆ. ಸೊ ನಮ್ಮ ವಿದ್ಯಾಶ್ರೀನು ಬಂದಿಲ್ಲ, ಬಂದಮೇಲೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋತೀವಿ. ಈ ಬ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye.